ಕಾಂಗ್ರೆಸ್ನಲ್ಲಿ ಶುರುವಾಗಲೇಬೇಕಾಗಿರುವಂತಹ ಹೊಸ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಪ್ರತಿ ಬೆಳವಣಿಗೆಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕೊನೆಗೂ ರಾಜೀನಾಮೆಯ ಕಾರಣಗಳಿಗೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡೋದಕ್ಕೆ ಕಾರಣಗಳ ಬಗ್ಗೆ ಆಪ್ತರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಕಾವೇರಿ ನಿವಾಸದಲ್ಲಿ ನಡೆದಂತಹ ಆಪ್ತರ ಜೊತೆಗಿನ ಸಮಾಲೋಚನೆಯಲ್ಲಿ ಯಾಕಾಗಿ ಇಂಥ ನಿರ್ಧಾರವನ್ನ ತೆಗೆದುಕೊಂಡೆ ಅನ್ನೋದನ್ನ ಆಪ್ತೇಷ್ಟರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಇವತ್ತು ಕೂಡ ಮಾಡಿದ್ರು. ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಸುಲಭಕ್ಕೆ ರಾಜೀನಾಮೆಯನ್ನ ಕೊಡ್ತಾರಂತ. ಇನ್ನು ಕೆಲವರಿಗೆ ಈಗಲೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಈ ವಿಚಾರವನ್ನ. ಒಂದೇ ಸುತ್ತಿನ ಸಭೆಯಲ್ಲಿ ಕೇವಲ 6 ಗಂಟೆಯಲ್ಲಿ ಅತ್ಯಂತ ದೊಡ್ಡ ನಿರ್ಧಾರವನ್ನ ಹೇಗೆ ಪ್ರಕಟ ಮಾಡಿಬಿಟ್ರು, ಅಂಥದ್ದು ಏನಾಯ್ತು ಅನ್ನೋ ಪ್ರಶ್ನೆ ಅವರ ಆಪ್ತೇಷ್ಟರಿಗೂ ಇತ್ತು. ಬಿಕಾಸ್ ಅವರು CM ಸರ್ ಇರ್ತಾರೆ, ನಮ್ಮ ಹಿತ ಕಾಯ್ತಾರೆ ಅಂತ ನಂಬಿಕೊಂಡು ಬಂದಂತಹ ಫಸ್ಟ್ ಸರ್ಕಲ್ಲು. ಸೊ ಅವರಿಗೆ ಕನ್ವಿನ್ಸ್ ಮಾಡಬೇಕಲ್ಲ, ಕಾರಣ ಏನು, ಎಕ್ಸಿಟ್ ಆಗ್ತಿದೆ ಅಂದರೆ ನಿಮ್ಮನ್ನೆಲ್ಲ ಬಿಟ್ಕೊಡೋ ಪ್ರಶ್ನೆ ಇಲ್ಲ ಅಂತ ಅವರಿಗೂ ಕೂಡ ಹೇಳಬೇಕಾಗತ್ತೆ, ಧೈರ್ಯ ತುಂಬಬೇಕಾಗತ್ತೆ. ಆ ಕೆಲಸ ಆಗಿದೆ. ಈ ಸಭೆಯಲ್ಲಿದ್ದು ಸಚಿವ ಮಹದೇವಪ್ಪ, ಸಚಿವ ಜಮೀರ್ ಅಹಮದ್ ಖಾನ್, MC ಸುಧಾಕರ್, ಬೈರತಿ ಸುರೇಶ್ ಸೇರಿದಂತೆ ಹಲವು ಸಚಿವರು ಭೇಟಿ ಕೊಟ್ಟರು. ಸಚಿವರ ಭೇಟಿ ವೇಳೆ ನಾಳೆ ನಡೆಯಬಹುದಾದ ವಿದ್ಯಮಾನದ ಬಗ್ಗೆ ಸಿದ್ದರಾಮಯ್ಯ ಅವರು ಗುಟ್ಟು ಬಿಟ್ಟುಕೊಟ್ಟಿದ್ದಾರೆ ಮತ್ತು ಕಾರಣಗಳನ್ನು ಕೊಟ್ಟಿದ್ದಾರೆ. ಈಗ ಎಲ್ರಿಗೂ ಸಹಜ ಪ್ರಶ್ನೆ ಏನಿದ್ದಿತ್ತು ಅವರ ಆಪ್ತರಿಗೆ ಅಂತ ಹೇಳಿದ್ರೆ, CM ಸಿದ್ದರಾಮಯ್ಯ ಬಯಸಿದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ಪ್ರತಿರೋಧ ತೋರಿಸುವ ಸಾಮರ್ಥ್ಯ ಅವಕಾಶ ಎರಡೂ ಇತ್ತು. ಹಿಂಗಾದ್ರೂ ಸುಲಭಕ್ಕೆ ಕೊಟ್ಬಿಟ್ಟು ಬಂದ್ರಲ್ಲ, ಇಷ್ಟೊಂದು ಸಲೀಸಾಗಿ ದಾರಿ ಯಾಕೆ ಹೊಸಬರಿಗೆ ಮಾಡಿ ಕೊಟ್ರು ಅನ್ನೋ ಪ್ರಶ್ನೆಯನ್ನು ಎತ್ತಿದಾಗ ಅವ್ರು ಏನಕ್ಕೆ ಕಾರಣ ಅನ್ನೋದನ್ನ ಹೇಳಿದ್ದಾರಂತೆ. ಇದು ಪಬ್ಲಿಕ್ ಟಿವಿಗೆ ಸಿಗ್ತಾ ಇರುವಂತಹ ಇನ್ಸೈಡ್ ಡೀಟೇಲ್ಸ್, ಸಭೆಯಲ್ಲಿ ನಡೆದಂತಹ ಚರ್ಚೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಇವರೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಡ್ಲೇಬೇಕು. ಸಿದ್ದರಾಮಯ್ಯ ಪರವಾಗಿ ತುಂಬಾ ವೋಕಲ್ ಆಗಿ ಮಾತಾಡ್ತಾ ಇದ್ದಂತಹ ಸರ್ಕಲ್ ಇದು. ಬದಲಾವಣೆ ಚಾನ್ಸೇ ಇಲ್ಲ, ಗೊಂದಲ ಚಾನ್ಸೇ ಇಲ್ಲ ಅಂತಿದ್ರು.